ಗ್ರೀಟಿಂಗ್ಸ್ ಕ್ಲಾಸ್. ಇದು ಸೆಷನ್ 2 ಆಫ್ ಆಡಿಟಿಂಗ್. ಇಲ್ಲಿ ನಾವು ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಮಾತಾಡೋಣ. ಸೊ ಪ್ರೀವಿಯಸ್ ಸೆಷನಲ್ಲಿ ವಿ ಹ್ಯಾವ್ ಸೀನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಆಡಿಟಿಂಗ್, ಡೆಫಿನಿಷನ್, ಹೌ ಇಟ್ ಕೇಮ್ ಅಬೌಟ್, ಆಡಿಟಿಂಗ್ ಹೇಗೆ ಗ್ರೋ ಆಯಿತು ಮತ್ತು ಏನೇನು ಫೀಚರ್ಸ್ ಅಂತ ನೋಡಿದ್ವಿ. ಈಗ ಆಡಿಟಿಂಗ್ನ ಯಾತಕ್ಕೋಸ್ಕರ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. Now, the objectives of auditing can be divided into two. Okay, ಎರಡು ಭಾಗವಾಗಿ ಡಿವೈಡ್ ಮಾಡೋದು. One is called as the primary or main objective. Primary objective ಪ್ರಾಥಮಿಕವಾದಂಥ ಗುರಿಗಳು, ಮತ್ತು ಸಬ್ಸಿಡರಿ or ancillary objective ಅಂದರೆ ಸೆಕೆಂಡ್ರಿ objectives ಅಥವಾ ಇತರೆ ಗುರಿಗಳು. ಓಕೆ, ಸೊ ಸಬ್ಸಿಡರಿ ಆಬ್ಜೆಕ್ಟಿವ್ಸಲ್ಲಿ ಎರಡಿದೆ. ಒಂದು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಆ್ಯಂಡ್ ಸೆಕೆಂಡ್ ಒನ್ ಇಸ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. ಓಕೆ, ಸೊ ನಾವು ವಿಲ್ ಟಾಕ್ ಅಬೌಟ್ ಪ್ರೈಮರಿ ಆಬ್ಜೆಕ್ಟಿವ್. ಪ್ರೈಮರಿ ಆಬ್ಜೆಕ್ಟ್ ಪ್ರಾಥಮಿಕವಾದ ಆದ್ಯತೆಗಳು ಏನು, ಗುರಿ ಏನು ಇದರದ್ದು. ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಎನಿ ಆಡಿಟ್ ಹ್ಯಾಸ್ ಅಂಡರ್ಗಾನ್ ಅ ಲಾಟ್ ಆಫ್ ಚೇಂಜಸ್. ಸುಮಾರು ವರ್ಷಗಳ ಕಾಲ ಈ ಆಡಿಟಿಂಗ್ ಅನ್ನೋ ಪ್ರೊಫೆಷನ್ ಇವಾಲ್ವ್ ಆಗ್ತಿದ್ದಂಗೆ, ಬೆಳೀತಾ ಬರ್ತಿದ್ದಂಗೆ ಅದರ ಆಬ್ಜೆಕ್ಟಿವ್ ಕೂಡ ಚೇಂಜ್ ಆಗ್ತಾ ಬಂತು, ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ದಂಗೆ. ಆದರೆ ರೈಟ್ ನಾವು ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಆಡಿಟಿಂಗ್ ಇಸ್ ಟು ರಿಪೋರ್ಟ್ ಟು ಓನರ್ಸ್ಗೆ ರಿಪೋರ್ಟ್ ಮಾಡಬೇಕು. ಏನನ್ನು ರಿಪೋರ್ಟ್ ಮಾಡಬೇಕು? ವೆದರ್ ಬ್ಯಾಲೆನ್ಸ್ ಶೀಟ್ ಎಕ್ಸಿಬಿಟ್ಸ್ ಅ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಸ್ಟೇಟ್ ಆಫ್ ಅಫೇರ್ಸ್ ಆಫ್ ದ ಕಂಪನಿ. ಬ್ಯಾಲೆನ್ಸ್ ಶೀಟ್ ಬಂದು ಬಿಸ್ನೆಸ್ನ ಟ್ರೂ ಆ್ಯಂಡ್ ಫೇರ್ ವ್ಯೂ ತೋರಿಸುತ್ತಾ. ಟ್ರೂ ಅಂದರೆ ನಿಜವಾದ್ದು, ಫೇರ್ ಅಂದರೆ ಸರಿಯಾದ ವ್ಯೂ ತೋರಿಸ್ತಾ ಇದೆಯಾ ಇಲ್ವಾ, ಅದರಲ್ಲಿರೋ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕರೆಕ್ಟಾಗಿದೆಯಾ, ಫಿನಾನ್ಷಿಯಲ್ ಪೊಸಿಷನ್ ಸರಿಯಾಗಿ ತೋರಿಸ್ತಾ ಇದೆಯಾ ಇಲ್ವಾ, ಅದನ್ನು ನೀವು ರಿಪೋರ್ಟ್ ಮಾಡಬೇಕು ಓನರ್ಸ್ಗೆ. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಕ್ಸಿಬಿಟ್ಸ್ ಅ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ಪ್ರಾಫಿಟ್ಸ್ ಆಫ್ ದ ಕಂಪ್ನಿ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಕೂಡ ಏನು ಪ್ರಾಫಿಟ್ಸ್ ಅಥವಾ ಲಾಸಸ್ ತೋರಿಸ್ತಾ ಇದ್ದಾರೆ ಅದು ಕೂಡ ಸರಿಯಾಗಿದೆಯಾ ಇಲ್ವಾ, ನಿಜಾನಾ ಅಲ್ವಾ, ಇದನ್ನು ನೀವು ಓನರ್ಸ್ಗೆ ರಿಪೋರ್ಟ್ ಮಾಡಬೇಕು. ದ್ಯಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಆಡಿಟಿಂಗ್. ಆಡಿಟಿಂಗ್ ಅನ್ನೋದು ನಮ್ಮ ಜಾಯಿಂಟ್ ಸ್ಟಾಕ್ ಕಂಪ್ನೀಸ್ಗೆ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಜಾಯಿಂಟ್ ಸ್ಟಾಕ್ ಕಂಪ್ನೀಸ್ಗೆ ಯಾಕೆ ಮ್ಯಾಂಡೇಟ್ರಿ ಮಾಡ್ಯಾರೆ ಅಂದರೆ ಅಲ್ಲಿ ಓನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಎರಡು ಬೇರೆ ಬೇರೆಯವ್ರ ಹತ್ರ ಇರುತ್ತೆ. ಓನರ್ಶಿಪ್ ವಿಲ್ ಬಿ ವಿತ್ ದ ಪೀಪಲ್ ಹೂ ಇನ್ವೆಸ್ಟ್ ಫಂಡ್ಸ್. ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವ್ರ ಹತ್ರ ಓನರ್ಶಿಪ್ ಇರುತ್ತೆ. ಮ್ಯಾನೇಜ್ಮೆಂಟ್ ಆಫ್ ದ ಕಂಪ್ನಿ ವಿಲ್ ಬಿ ಡನ್ ಬೈ ಪೀಪಲ್ ಅಪಾಯಿಂಟೆಡ್ ಫಾರ್ ದ್ಯಾಟ್ ಸ್ಪೆಸಿಫಿಕ್ ಪರ್ಪಸ್. ಮ್ಯಾನೇಜ್ಮೆಂಟ್ ಬಂದು ಅದಕ್ಕೋಸ್ಕರ ಎಂಪ್ಲಾಯ್ ಮಾಡಿರುವಂಥ ಜನಗಳ ಕೈಲಿಂದ ಆಗ್ತಾ ಇರುತ್ತೆ. ಸೊ ಈ ಎಂಪ್ಲಾಯೀಸ್ ಹೂ ಆರ್ ಎಂಪ್ಲಾಯ್ಡ್, ಈ ಮ್ಯಾನೇಜ್ಮೆಂಟ್ನವ್ರು ಏನಿರ್ತಾರೆ ಅವರು ಓನರ್ ಫಂಡ್ಸ್ನ ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ತಿಳ್ಕೊಬೇಕು. ಓನರ್ಸ್ಗೆ ಅವ್ರು ಏನು ರಿಪೋರ್ಟ್ ಕಳಿಸ್ತಾ ಇದ್ದಾರೆ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮೂಲಕ ಅದು ಸರಿಯಾಗಿದೆಯಾ ಇಲ್ವಾ ಅಂತ ತಿಳ್ಕೊಬೇಕು. ಅದಕ್ಕೋಸ್ಕರ ಆಡಿಟಿಂಗ್ ಇಸ್ ಮೇಡ್ ಮ್ಯಾಂಡೇಟ್ರಿ ವಿತ್ ಜಾಯಿಂಟ್ ಸ್ಟಾಕ್ ಕಂಪ್ನೀಸ್. ಓಕೆ, ಸೊ ದ್ಯಾಟ್ ಇಸ್ ದ ಪ್ರೈಮರಿ ಆಬ್ಜೆಕ್ಟಿವ್. ಪ್ರೈಮರಿ ಆಬ್ಜೆಕ್ಟಿವ್ ಆಡಿಟಿಂಗ್ ಮಾಡಿಸೋದೇ ಆ ಪರ್ಪಸ್ಗೋಸ್ಕರ, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದ ಓನರ್ಸ್. ನಾವು ವಿಲ್ ಕಮ್ ಟು ಸೆಕೆಂಡ್ರಿ ಆಬ್ಜೆಕ್ಟಿವ್ಸ್. ಪ್ರೈಮರಿ ಆಬ್ಜೆಕ್ಟಿವ್ ಬಿಟ್ಟು ಬೇರೆ ಏನೇನು ಆಬ್ಜೆಕ್ಟಿವ್ಸ್ ಇದೆ ಅಂದರೆ ಒಂದು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ ಆ್ಯಂಡ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಫ್ರಾಡ್ಸ್. ಸೊ ಈ ಕ್ಲಾಸಲ್ಲಿ ವಿ ವಿಲ್ ಟಾಕ್ ಜಸ್ಟ್ ಅಬೌಟ್ ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್. ಸೊ ಎರರ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎರರ್ಸ್ ಅಂದರೆ ಎರರ್ಸ್ ಅಂದರೆ ದೇ ಆರ್ ಅನ್ಇಂಟೆನ್ಷನಲ್ ಮಿಸ್ಸ್ಟೇಟ್ಮೆಂಟ್ಸ್ ಆರ್ ಮಿಸ್ಡಿಸ್ಕ್ರಿಪ್ಷನ್ಸ್ ಮೇಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಬೈ ಅಕೌಂಟ್ ಅಸಿಸ್ಟೆಂಟ್ಸ್. ಅಂದರೆ ದೇ ಆರ್ ಅನ್ಇಂಟೆನ್ಷನಲ್ ಮಿಸ್ಸ್ಟೇಟ್ಮೆಂಟ್ಸ್ ಅಂದರೆ ತಿಳಿದೇ ಆಗುವಂತಹ ತಪ್ಪುಗಳು. ಓಕೆ, ಅಂದರೆ ಅವ್ರ ಗಮನಕ್ಕೆ ಬಂದಿರಲ್ಲ, ಬೈ ಮಿಸ್ಟೇಕ್ ಓವರ್ಲುಕ್ ಆಗಿ ಆಗುವಂಥ ತಪ್ಪುಗಳು. ಇದನ್ನು ಅಕೌಂಟ್ ಅಸಿಸ್ಟೆಂಟ್ಸ್ ಮಾಡಿರ್ತಾರೆ. ದೀಸ್ ಆರ್ ಕಮಿಟೆಡ್ ಇನ್ನಸೆಂಟ್ಲಿ. ಅವ್ರಿಗೂ ಗೊತ್ತಿಲ್ಲ ಇದಾಗಿದೆಯಾ ಇಲ್ವಾ ಅಂತ. ಬಟ್ ದ ಆಡಿಟರ್ ಹ್ಯಾಸ್ ಟು ಬಿ ವೆರಿ ವೆರಿ ಕೇರ್ಫುಲ್ ಬಿಕಾಸ್ ಸಮ್ಟೈಮ್ಸ್ ನೋಡೋದಕ್ಕೆ ಇದು ಅನ್ಇಂಟೆನ್ಷನಲ್ ಅನಿಸುತ್ತೆ, ಏನೋ ಕಣ್ತಪ್ಪಿನಿಂದ ಆಗಿರಬಹುದು ಅನಿಸುತ್ತೆ. ಬಟ್ ಇಟ್ ಮೈಟ್ ಬಿ ಬಿಕಾಸ್ ಆಫ್ ಅ ಫ್ರಾಡ್ಯುಲೆಂಟ್ ಮ್ಯಾನಿಪ್ಯುಲೇಷನಿಂದ ಕೂಡ ಆಗಿರಬಹುದು. ಸೊ ಬಟ್ ಬೇಸಿಕ್ಲಿ ಎರರ್ಸ್ ಆರ್ ಅನ್ಇಂಟೆನ್ಷನಲ್. ಇಂಟೆನ್ಷನಲ್ ಆದರೆ ಅದನ್ನು ಫ್ರಾಡ್ಸ್ ಅಂತ ಕರಿತೀವಿ. ಅನ್ಇಂಟೆನ್ಷನಲ್ ಅಂದರೆ ತಿಳಿಯದೇ ಆಗುವಂಥ ತಪ್ಪುಗಳು, ಕಣ್ತಪ್ಪಿನಿಂದ ಆಗುವಂಥವು, ಅಂಥವನ್ನು ಎರರ್ಸ್ ಅಂತ ಕರಿತೀವಿ. There are two types of errors. One is called as technical errors or clerical errors. Second one is errors of principles.
ಟೆಕ್ನಿಕಲ್ ಎರರ್ಸ್ ಅಥವಾ ಕ್ಲೆರಿಕಲ್ ಎರರ್ಸ್ ಅಂದರೆ ಏನು? ದ ವರ್ಡ್ ಇಟ್ ಸೆಲ್ಫ್ ಟೆಲ್ಸ್ ಯು ಇಟ್ ಇಸ್ ಟೆಕ್ನಿಕಲ್ ಆರ್ ಕ್ಲೆರಿಕಲ್ ಎರರ್. ಟೆಕ್ನಿಕಲ್ ಎರರ್ ಅಂದರೆ ಟೆಕ್ನಿಕ್ ಇರುತ್ತಲ್ಲ, ಮೇಂಟೈನ್ ಮಾಡೋ ಟೆಕ್ನಿಕು, ಎಲ್ಲ ಎಂಟ್ರೀಸ್ನ ಮಾಡುವಂಥ ಟೆಕ್ನಿಕು, ಅದರಲ್ಲಿ ಮಿಸ್ಟೇಕ್ಸ್ ಆದರೆ, ಅಥವಾ ಕ್ಲೆರಿಕಲ್ ಎರರ್ಸ್ ಕ್ಲರ್ಕಿಂದ ದ ಪರ್ಸನ್ ಹೂ ಎಂಟರ್ಸ್ ಅವರಿಂದ ಆಗುವಂಥ ಮಿಸ್ಟೇಕ್ಗಳನ್ನ ಟೆಕ್ನಿಕಲ್ ಎರರ್ಸ್ ಅಥವಾ ಕ್ಲೆರಿಕಲ್ ಎರರ್ಸ್ ಅಂತೀವಿ. ಯಾವ್ಯಾವ ಥರದ್ದು? ಟ್ರಾನ್ಸಾಕ್ಷನ್ಸ್ನ ಎಂಟರ್ ಮಾಡಬೇಕಾದ್ರೆ ಒರಿಜಿನಲ್ ಎಂಟ್ರಿ ಮಾಡಬೇಕಾದ್ರೆ ಕ್ಯಾಶ್ ಬುಕ್ಕಲ್ಲಿ, ಸೇಲ್ಸ್ ಬುಕ್ಕಲ್ಲಿ ಅಥವಾ ಪರ್ಚೇಸ್ ಬುಕ್ಕಲ್ಲಿ ಇಲ್ಲ ಆಗುತ್ತೆ ಇದು. ಕ್ಯಾರಿ ಫಾರ್ವರ್ಡ್ ಅಥವಾ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಸಬ್ಸಿಡರಿ ಬುಕ್ಸ್ ಅಂದರೆ ಕ್ಯಾರಿ ಡೌನ್, ಬ್ರಾಡ್ ಡೌನ್ ಮಾಡ್ತೀವಲ್ಲ, ಇವಾಗ ಕ್ಯಾರಿ ಡೌನ್ 50,000 ಇರುತ್ತೆ, ಬ್ರಾಡ್ ಡೌನ್ ಬರೆಯುವಾಗ ನಾವು 50,000ನ 5,000 ಬರೆದುಬಿಡ್ತೀವಿ. ಓಕೆ, ಬೈ ಮಿಸ್ಟೇಕ್. ಓಕೆ, ಸಚ್ ಥಿಂಗ್ಸ್. ಆರ್ ಇನ್ ಪೋಸ್ಟಿಂಗ್ ದ ಎಂಟ್ರೀಸ್ ಫ್ರಮ್ ಒರಿಜಿನಲ್ ಎಂಟ್ರಿ ಟು ದ ಕನ್ಸರ್ನ್ಡ್ ಅಕೌಂಟ್ಸ್ ಇನ್ ದ ಲೆಡ್ಜರ್. ಜರ್ನಲ್ ಎಂಟ್ರಿಯಿಂದ ಅಥವಾ ಸಬ್ಸಿಡರಿ ಬುಕ್ಸಿಂದ ಅದನ್ನು ಲೆಡ್ಜರ್ ಅಕೌಂಟ್ಸ್ಗೆ ಎಂಟ್ರಿ ಮಾಡಬೇಕಾದ್ರೆ ಆಗುವಂಥ ಮಿಸ್ಟೇಕ್ಗಳು, ಅಥವಾ ಟೋಟ್ಲಿಂಗ್ ಅಥವಾ ಬ್ಯಾಲೆನ್ಸಿಂಗಲ್ಲಿ ಆಗುವಂಥ ಮಿಸ್ಟೇಕ್ಗಳು. ಓಕೆ, ಇದನ್ನು ಕೂಡ 3 ಭಾಗವಾಗಿ ಡಿವೈಡ್ ಮಾಡ್ತಾರೆ. ಒನ್ ಇಸ್ ಕಾಲ್ಡ್ ಎರರ್ಸ್ ಆಫ್ ಒಮಿಷನ್, ಎರರ್ಸ್ ಆಫ್ ಕಮಿಷನ್ ಆ್ಯಂಡ್ ಕಾಂಪನ್ಸೇಟಿಂಗ್ ಎರರ್ಸ್. ಎರರ್ಸ್ ಆಫ್ ಒಮಿಷನ್ ಅಂದರೆ ಬಿಟ್ಟುಬಿಡೋದು ಪೂರ್ತಿಯಾಗಿ. ಓಕೆ, ಸೊ errors which arise on account of transactions not being recorded in the books of accounts either wholly or partially are called errors of omission. ಅಂದರೆ ಎರರ್ಸ್ ಯಾವ್ಯಾವ ಎಂಟ್ರೀಸು ರೆಕಾರ್ಡೇ ಮಾಡ್ದಿರಾ ಅಥವಾ ಸ್ವಲ್ಪ ಮಾತ್ರ ರೆಕಾರ್ಡ್ ಮಾಡೋದ್ರಿಂದ ಆಗುತ್ತೋ ಅದನ್ನು ಎರರ್ಸ್ ಆಫ್ ಒಮಿಷನ್ ಅಂತ. ಅಂದರೆ ಬಿಟ್ಟು ಬಿಡೋದ್ರಿಂದ, ಎಂಟ್ರಿ ಮಾಡ್ದಿರ ಬಿಡೋದ್ರಿಂದ ಆಗುವಂಥ ಎರರ್ಸ್. ಓಕೆ, ದಟ್ಸ್ ಕಾಲ್ಡ್ ಎರರ್ಸ್ ಆಫ್ ಒಮಿಷನ್. If a transaction is completely omitted to be recorded in a subsidiary book, it's an error of complete omission. ನೀವು ಒಂದು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ನ ಬುಕ್ಸಲ್ಲಿ ಎಂಟ್ರಿನೇ ಮಾಡಲಿಲ್ಲಪ್ಪ, ಡೆಬಿಟು ಎಂಟ್ರಿ ಮಾಡಲಿಲ್ಲ, ಕ್ರೆಡಿಟು ಎಂಟ್ರಿ ಮಾಡಲಿಲ್ಲ, ಇಟ್ ಈಸ್ ಎರರ್ ಆಫ್ ಒಮಿಷನ್. ಓಕೆ, ಇದರಿಂದ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ಅಗ್ರಿಮೆಂಟಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕೆಂದರೆ ಎರಡೂ ಎಂಟ್ರಿ ಮಾಡಿಲ್ವಲ್ಲ. ನೀವು ಡೆಬಿಟ್ ಒಂದು ಎಂಟ್ರಿ ಮಾಡಿ ಕ್ರೆಡಿಟ್ ಮಾಡಲಿಲ್ಲ ಅಂದರೆ ಬ್ಯಾಲೆನ್ಸ್ ಆಗಲ್ಲ ಟ್ರಯಲ್ ಬ್ಯಾಲೆನ್ಸು, ಅಥವಾ ಕ್ರೆಡಿಟ್ ಮಾಡಿ ಡೆಬಿಟ್ ಮಾಡಿಲ್ಲ ಅಂದರೂ ಟ್ರಯಲ್ ಬ್ಯಾಲೆನ್ಸ್ ಆಗಲ್ಲ. ಬಟ್ ಎರಡೂ ಮಾಡಿಲ್ಲ ಅಂದರೆ ಏನೂ ಇಫೆಕ್ಟೇ ಆಗಲ್ಲ. ಓಕೆ, ಆದ್ದರಿಂದ ಈ ರೀತಿಯಾದಂಥ ಎರರ್ಸ್ನ ಡಿಟೆಕ್ಟ್ ಮಾಡೋದು ತುಂಬ ಕಷ್ಟ. ಓಕೆ, ಸಬ್ಸಿಡರಿ ಬುಕ್ಸ್ನೆಲ್ಲ ಇಂಟೆನ್ಸಿವ್ ಆಗಿ ಚೆಕ್ ಮಾಡಿ, ಆ ಸಬ್ಸಿಡರಿ ಬುಕ್ಸ್ನ ಲೆಡ್ಜರ್ ಅಕೌಂಟ್ಸಿಗೆ ಪೋಸ್ಟ್ ಮಾಡೋದನ್ನ ಇಂಟೆನ್ಸಿವ್ ಆಗಿ ಚೆಕ್ ಮಾಡಿ ಕೇರ್ಫುಲ್ಲಾಗಿ ಸ್ಕ್ರೂಟಿನಿ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ದೀಸ್ ಆರ್ ವೆರಿ ವೆರಿ ಡಿಫಿಕಲ್ಟ್ ಟು ಡಿಟೆಕ್ಟ್. ಸೆಕೆಂಡ್ ಒನ್ ಇಸ್ ಎರರ್ಸ್ ಆಫ್ ಕಮಿಷನ್. ಎರರ್ಸ್ ಆಫ್ ಕಮಿಷನ್ ಅಂದರೆ these are incorrect entries in the books of accounts either wholly or partially. ಆಯಿತಾ? ಇನ್ಕರೆಕ್ಟ್ ಎಂಟ್ರಿ ಮಾಡಿರ್ತಾರೆ, ಬಟ್ ಎಂಟ್ರಿ ಇನ್ಕರೆಕ್ಟ್ ಆಗಿರುತ್ತೆ, ಎಂಟ್ರಿ ತಪ್ಪಾಗಿರುತ್ತೆ, ಅಂಥವನ್ನೇ ಎರರ್ಸ್ ಆಫ್ ಕಮಿಷನ್ ಅಂತ ಕರಿತೀವಿ. ಯಾವ ರೀತಿಯಾದಂಥ ಪ್ರಾಬ್ಲಮ್ ಆಗ್ಬೋದು? ಅಮೌಂಟ್ ಆಫ್ 535 ಮೈ ಬಿ ಎಂಟರ್ಡ್ ಆಸ್ 355. ಎರಡು ಕರೆಕ್ಟ್, ಸೇ ಫಾರ್ ಎಕ್ಸಾಂಪಲ್ 2 ಡೆಬಿಟು ಕ್ರೆಡಿಟು ಎರಡೂ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀರಾ. ಡೆಬಿಟ್ ಯಾವ ಅಕೌಂಟ್ ಮಾಡಬೇಕೋ ಮಾಡಿದ್ದೀರಾ, ಕ್ರೆಡಿಟ್ ಯಾವ ಅಕೌಂಟ್ ಮಾಡಬೇಕೋ ಮಾಡಿದ್ದೀರಾ, ಬಟ್ ಅಮೌಂಟ್ ಬರೆಯುವಾಗ 535 ಬದಲು 355 ಬರ್ತಿದ್ದೀರಾ. ಓಕೆ, ಈ ಥರದ್ದು ಕಷ್ಟ ಆಗುತ್ತೆ. ಈ ಥರದನ್ನು ಹೆಂಗೆ ಡಿಟೆಕ್ಟ್ ಮಾಡೋದು? ವೌಚಿಂಗ್ ಪ್ರಾಸೆಸ್ಸಲ್ಲಿ ಇದನ್ನು ಮಾಡಬಹುದು. ವೌಚಿಂಗ್ ಅನ್ನೋದು ಆಡಿಟಿಂಗ್ನ ಒಂದು ಬಹುಮುಖ್ಯವಾದ ಭಾಗ. ವೌಚಿಂಗಲ್ಲಿ ನೀವು ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಏನೇನು ರೆಕಾರ್ಡ್ ಮಾಡಿದ್ದೀರಲ್ಲ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ, ಅದಕ್ಕೆ ಡಾಕ್ಯುಮೆಂಟ್ರಿ ಪ್ರೂಫ್ ಕೊಡ್ತಾ ಹೋಗ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ನೀವು ಸೇಲ್ಸ್ ಎಂಟ್ರಿ ಮಾಡಿದ್ದೀರಾ ಅಂದರೆ ಅದಕ್ಕೊಂದು ಸೇಲ್ಸ್ ಇನ್ವಾಯ್ಸ್ ಇರಬೇಕು, ಪರ್ಚೇಸ್ ಎಂಟ್ರಿ ಮಾಡಿದ್ದೀರಾ ಅಂದರೆ ಪರ್ಚೇಸ್ ಇನ್ವಾಯ್ಸ್ ಇರಬೇಕು, ಆ ಅಮೌಂಟು ಈ ಅಮೌಂಟು ಟ್ಯಾಲಿ ಆಗ್ತಾ ಹೋಗಬೇಕು. ಅದನ್ನು ಚೆಕ್ ಮಾಡೋ ಪ್ರಾಸೆಸ್ನ ವೌಚಿಂಗ್ ಅಂತ ಕರಿತೀವಿ. ಸೊ ವೌಚಿಂಗ್ ಮಾಡುವಾಗ ಅಂದರೆ ಇವೆರಡನ್ನು ಮ್ಯಾಚ್ ಮಾಡಿ ನೋಡುವಾಗ ಈ ರೀತಿಯಾದಂಥ ತಪ್ಪುಗಳು ಗೊತ್ತಾಗುತ್ತೆ. ಓಕೆ, ದೆನ್ ಕಾಂಪನ್ಸೇಟಿಂಗ್ ಎರರ್ಸ್ ಅಂದರೆ these are errors which are counterbalanced. ಓಕೆ, ಕೌಂಟರ್ ಬ್ಯಾಲೆನ್ಸ್ ಆಗೋಗುತ್ತೆ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಅಕೌಂಟಲ್ಲಿ ಏನೋ ತಪ್ಪು ಮಾಡಿರ್ತೀವಿ, ಅದು ಇನ್ನೊಂದು ಪರ್ಟಿಕ್ಯುಲರ್ ಅಕೌಂಟಲ್ಲೂ ಇನ್ನೊಂದು ತಪ್ಪು ಮಾಡಿರ್ತೀವಿ, ಬಟ್ ಇಲ್ಲಿ ಮಾಡಿರೋ ತಪ್ಪು ಅಲ್ಲಿ ಮಾಡಿರೋ ತಪ್ಪು ಅಡ್ಜಸ್ಟ್ ಆಗೋಗುತ್ತೆ. ಓಕೆ, ಇಲ್ಲಿ ಮಾಡಿರೋ ತಪ್ಪು ಅಲ್ಲಿ ಮಾಡಿರೋ ತಪ್ಪು ಅಡ್ಜಸ್ಟ್ ಆಗೋಗುತ್ತೆ. ಹೇಗೆ ಅಂದರೆ ಸೇ ಫಾರ್ ಎಕ್ಸಾಂಪಲ್ ನಾವು ಒಂದು 10 ಚಾಕ್ಲೇಟ್ನ 5 ಜನಕ್ಕೆ ಹಂಚ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಓಕೆ, 10 ಚಾಕ್ಲೇಟ್ನ 5 ಜನಕ್ಕೆ ಹಂಚ್ತಾ ಇದ್ದೀವಿ. ನಮ್ಗೆ 5 ಜನಕ್ಕೆ 2 ಚಾಕ್ಲೇಟ್ ಕೊಡಬೇಕು. ಇಲ್ಲೇನು ಮಾಡ್ತೀವಿ? ಫಸ್ಟ್ ಪರ್ಸನ್ಗೆ ಒಂದೇ ಒಂದು ಚಾಕ್ಲೇಟ್ ಕೊಟ್ಟಿರ್ತೀವಿ, ಸೆಕೆಂಡ್ ಪರ್ಸನ್ಗೆ 3 ಚಾಕ್ಲೇಟ್ ಕೊಡ್ತೀವಿ.
ಥರ್ಡ್ ಫೋರ್ತ್ ಫಿಫ್ತ್ಗೆ ಸರಿಯಾಗಿ ಎರಡೆರಡೇ ಕೊಡ್ತೀವಿ. ಈ ಫಸ್ಟ್ ಪರ್ಸನಿಗೆ ಕೊಟ್ಟಿರೋಂಥ ಒಂದು ಚಾಕ್ಲೇಟ್ ಕಮ್ಮಿ ಆಗಿರುತ್ತಾ, ಸೆಕೆಂಡ್ ಪರ್ಸನ್ಗೆ ಒಂದು ಚಾಕ್ಲೇಟ್ ಜಾಸ್ತಿ ಕೊಟ್ಟಿರ್ತೀರಾ. ಓಕೆ, ಫಸ್ಟ್ ಪರ್ಸನ್ಗೆ ಒಂದು ಕಮ್ಮಿ ಕೊಟ್ಟಿರ್ತೀರಾ, ಸೆಕೆಂಡ್ ಪರ್ಸನ್ಗೆ ಒಂದು ಜಾಸ್ತಿ ಕೊಟ್ಟಿರ್ತೀರಾ. ಬಟ್ ನೀವು 10 ಚಾಕ್ಲೇಟ್ನ ಹಂಚ್ಬಿಟ್ಟಿದ್ದೀರಾ, ಆಮೇಲೆ ಗೊತ್ತಾಗೋದು ಇಲ್ಲ ನಿಮಗೆ, ಹಂಚಿದ್ದೀರಾ. ಸೊ ಈ ರೀತಿಯಾದಂಥ ಎರರ್ಸ್ನ ಕಾಂಪನ್ಸೇಟಿಂಗ್ ಎರರ್ಸ್ ಅಂತಾರೆ. ಒಂದು ಕಮ್ಮಿ ಇದೆ, ಒಂದು ಜಾಸ್ತಿ ಆಗಿದೆ. ಸೊ ಸಚ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ಕಾಂಪನ್ಸೇಟಿಂಗ್ ಎರರ್ಸ್. ಓಕೆ, ಸೊ ಇಫ್ ಸೇ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಅಕೌಂಟ್ ಇಸ್ ಅಂಡರ್ ಕಾಸ್ಟ್ ಬೈ 150. ಸ್ಯಾಲ್ರಿ ಅಕೌಂಟ್ನ 150 ರೂಪಾಯಿ ಕಮ್ಮಿ ಟೋಟಲ್ ಮಾಡಿಬಿಟ್ಟಿರ್ತೀರ. ಅಂಡರ್ ಕಾಸ್ಟ್ ಅಂದರೆ ಟೋಟ್ಲಿಂಗಲ್ಲಿ ಮಿಸ್ಟೇಕ್ ಆಗೋದು. 150 ರೂಪಾಯಿ ಕಮ್ಮಿ ಟೋಟಲ್ ಮಾಡಿದ್ದೀರಾ. ವೇಜಸ್ ಅಕೌಂಟ್ನ ಓವರ್ ಕಾಸ್ಟ್ ಮಾಡಿಬಿಟ್ಟಿದ್ದೀರಾ, 150 ರೂಪಾಯಿ ಜಾಸ್ತಿ ತೋರಿಸ್ಬಿಟ್ಟಿದ್ದೀರಾ. ಅದರಲ್ಲಿ ಇಲ್ಲಿ ಕಮ್ಮಿ ಮಾಡಿದ್ರಿ, ಅಲ್ಲಿ ಜಾಸ್ತಿ ಮಾಡಿದ್ರಿ. ಡೆಬಿಟ್ ಸೈಡಲ್ಲಿ ಏನು ಚೇಂಜಸ್ಸೇ ಆಗಲ್ಲ. ಅರ್ಥ ಆಗ್ತಿದೆಯಾ? ಇವಾಗ ಸೇ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ನಿಮಗೆ 10,000 ಇತ್ತು ಅಂತ ಇಟ್ಕೊಳ್ಳೋಣ. 10,000ಅಲ್ಲಿ 150 ರೂಪಾಯಿ ಕಮ್ಮಿ ತೋರಿಸ್ಬಿಟ್ಟಿದ್ದೀರಾ, 9,850 ತೋರಿಸಿದ್ದೀರಾ. ವೇಜಸ್ ನಿಮಗೆ 10,000 ಇತ್ತು, ಅದನ್ನು 10,150 ತೋರಿಸಿದ್ದೀರಾ, 150 ಜಾಸ್ತಿ ತೋರಿಸಿದ್ದೀರಾ. ಇದು 9,850 ತೋರಿಸಿದ್ದೀರಾ, ಅದನ್ನು 10,150 ತೋರಿಸಿರಾ. ಎರಡನ್ನೂ ಟೋಟಲ್ ಮಾಡಿದ್ರೆ ನಿಮ್ಗೆ 20,000 ಬರುತ್ತೆ. ಕರೆಕ್ಟಾಗಿ ತೋರಿಸಿದ್ರು 20,000 ಬರ್ತಿರೋದು, ತಪ್ಪಾಗಿ ತೋರಿಸಿರೋದಕ್ಕೂ 20,000 ಬರುತ್ತೆ. ಇದ್ರ ಮೂಲಕ ಏನಾಗುತ್ತೆ ಅಂದರೆ ಒಂದ್ರ ಮಿಸ್ಟೇಕು ಇನ್ನೊಂದು ಕಾಂಪನ್ಸೇಟ್ ಆಗುತ್ತೆ. ಸಚ್ ಟೈಪ್ ಆಫ್ ಎರರ್ಸ್ ಆರ್ ಕಾಲ್ಡ್ ಆಸ್ ಕಾಂಪನ್ಸೇಟಿಂಗ್ ಎರರ್ಸ್. ಇದೂ ಕೂಡ ನೀವು ಸಬ್ಸಿಡರಿ ಬುಕ್ಸ್ನ, ಲೆಜರ್ ಅಕೌಂಟ್ಸ್ನ ತುಂಬ ಡೀಟೇಲಾಗಿ ತರೋವಾಗಿ ಚೆಕ್ ಮಾಡಿದ್ರೆ ಮಾತ್ರ ನಿಮಗೆ ಇದು ಮಿಸ್ಟೇಕ್ಗಳು ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ. ಇವನ್ನ ಕಾಂಪನ್ಸೇಟಿಂಗ್ ಎರರ್ಸ್ ಅಂತಾರೆ. ಓಕೆ, ಒಂದರಲ್ಲಿ ಕಮ್ಮಿ ಕೊಟ್ಬಿಟ್ಟು ಇನ್ನೊಂದರಲ್ಲಿ ಬ್ಯಾಲೆನ್ಸ್. ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಮಾರ್ಕ್ಸ್ ಅಂತ ಅಂದ್ಕೊಳ್ಳೋಣ. ಓಕೆ, ಪ್ಲೀಸ್ ಟೇಕ್ ಇಟ್ ಆಸ್ ಅ ಜೋಕ್. ಒಂದು ಸಬ್ಜೆಕ್ಟಲ್ಲಿ ನಿಮಗೆ 5 ಮಾರ್ಕ್ ಕಮ್ಮಿ ಕೊಟ್ಬಿಟ್ಟಿದ್ದೀವಿ, ಇನ್ನೊಂದು ಸಬ್ಜೆಕ್ಟಲ್ಲಿ 5 ಮಾರ್ಕ್ಸ್ ಜಾಸ್ತಿ ಕೊಟ್ಟಿದ್ದೀವಿ. ಅವಾಗೇನಾಯಿತು, ನಿಮ್ಗೆ ಆಗೋ ಪರ್ಸೆಂಟೇಜಲ್ಲಿ ಯಾವುದೇ ವ್ಯತ್ಯಾಸ ಆಗೇ ಇರಲ್ಲ. ಕರೆಕ್ಟ್? ನಿಮ್ಗೆ ಕರೆಕ್ಟಾಗಿ ಎಷ್ಟು ಬರಬೇಕೋ ಅಷ್ಟೇ ಪರ್ಸೆಂಟೇಜ್ ಬಂದುಬಿಡುತ್ತೆ. ಈ ರೀತಿ ಆದರೆ ಮಾಡಿರೋದು ಎರಡೂ ಮಿಸ್ಟೇಕೆ. ಕಮ್ಮಿ ಕೊಟ್ಟಿರೋದು ಮಿಸ್ಟೇಕೆ, ಜಾಸ್ತಿ ಕೊಟ್ಟಿರೋದು ಮಿಸ್ಟೇಕೆ. ಬಟ್ ಒಂದಕ್ಕೊಂದು ಇವು ಕಾಂಪನ್ಸೇಟ್ ಮಾಡುತ್ತೆ. ಈ ಥರದನ್ನು ಕಾಂಪನ್ಸೇಟಿಂಗ್ ಎರರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಎರರ್ಸ್ ಆಫ್ ಪ್ರಿನ್ಸಿಪಲ್. ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂದರೆ ರೆಕಾರ್ಡ್ಸ್ನ ಮಾಡಬೇಕಾದ್ರೆ, ಅಕೌಂಟಿಂಗ್ ರೆಕಾರ್ಡ್ಸ್ನ ಮಾಡಬೇಕಾದ್ರೆ ನಾವು ಫಾಲೋ ಮಾಡೋದು ಗ್ಯಾಪ್ನ. ಕರೆಕ್ಟಾ? ಅಂದರೆ ಜನರಲಿ ಆಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ನ. ಇಲ್ಲಿ ಏನಾದರೂ ಪ್ರಿನ್ಸಿಪಲಲ್ಲಿ ಎರರ್ ಆದರೆ ಅಂಥವನ್ನ ನಾವು ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಕರಿತೀವಿ. ಓಕೆ, ಇದನ್ನು ಹೆಂಗೆ ಡಿಟೆಕ್ಟ್ ಮಾಡೋದು? ಇದು ಕೂಡ ಟ್ರಯಲ್ ಬ್ಯಾಲೆನ್ಸ್ಗೇನು ಎಫೆಕ್ಟ್ ಮಾಡಲ್ಲ. ಓಕೆ, ದೇ ಹ್ಯಾವ್ ಟು ಬಿ ಡಿಟೆಕ್ಟೆಡ್ ಬೈ ಮಿಯರ್ ರೊಟೀನ್ ಚೆಕಿಂಗ್ ಮೂಲಕ ಇದನ್ನು ತಿಳ್ಕೋಬೇಕು. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಎರರ್ಸ್. ಇದು ಇಂಪಾರ್ಟೆಂಟ್, ಪ್ಲೀಸ್ ಸರಿಯಾಗಿ ನೋಡ್ಕೊಳ್ಳಿ.